ಅವ್ರಿಗೆ ತುಂಬಾ ಸಿಟ್ಟು ಬಂದ್ರೆ ಇಲ್ಲ ತುಂಬಾ ಜಾಲಿ ಮೂಡಲ್ಲಿದ್ರೆ ಮಾತ್ರನೇ ಅದೊಂದು ಮೈಸೂರು ಭಾಗದ ಕನ್ನಡ ಬಂದ್ಬಿಡುತ್ತಾ ಅಂತ ಬಾಯಲ್ಲಿ ಮಾತಾಡ್ತಾ ಇಲ್ಲಾಂದ್ರೆ ಸ್ವಲ್ಪ ಪಾಲಿಶ್ಡ್ ಆಗಿ ಮಾತಾಡ್ತಿರ್ತೀರಿ. ಏನಾದರೂ ಫುಲ್ ಜಾಲಿ ಮೂಡಲ್ಲಿದ್ರೆ ಇಲ್ಲ ಸಿಕ್ಕಾಬಿಡೆ ಸಿಟ್ಟು ಬಂದ್ಬಿಟ್ರೆ ರಿಷನಿಗೆ ರೋಸ್ಟ್ ಮಾಡುವಾಗ ಆ್ಯಂಡ್ ಯಾವಾಗಾದ್ರೂ ಕಾಮಿಡಿ ಮಾಡುವಾಗ ಹಂಗೆ ಮೈಸೂರು ಕನ್ನಡ ಬಂದ್ಬಿಡತ್ತೆ. ಮೈಸೂರು ಕನ್ನಡ ಅಲ್ಲ, ಮಂಡ್ಯ ಕನ್ನಡನೂ ಬರುತ್ತೆ ಬಾಯಿಂದ. ಪಾಯಿಂಟ್ ಏನಂದ್ರೆ ನಾನೀಗ ಯಾರ ಜೊತೆ ಮಾತಾಡ್ತಿರ್ತೀನಿ, ಫಾರ್ ಎಕ್ಸಾಂಪಲ್ ನಿಮ್ ಜೊತೆ ಮಾತಾಡಿ, ನೀವ್ ಹೇಗ್ ಮಾತಾಡ್ತಿದ್ರಿ ನಾನು ವಾಪಸ್ ಹಂಗೆ ಮಾತಾಡ್ತೀನಿ. ನಾನು ಗಿಲ್ಲಿ ಜೊತೆ ಮಾತಾಡ್ತಿದ್ರೆ ಗಿಲ್ಲಿ ಹೆಂಗ್ ಮಂಡ್ಯ ಹೋಗೋಣ ಈಗ ನಮ್ ಮಂಡ್ಯ ಹೋಗಬಡೈತದೆ ಅಂತಾನೆ ಮಾತಾಡೋದು. ಅವನ ಜೊತೆ ಮಾತಾಡಿ ನಂಗೆ ಆ ಕನ್ನಡ ಬರುತ್ತೆ. ರಿಷಾ ಜೊತೆ ಮಾತಾಡಿ ರಿಷಾ ಹಿಂಗ್ ಮಾತಾಡ್ತಾಳೆ, ನಂಗೆ ಅಶ್ವಿನಿ ಮ್ಯಾಮ್ ಜೊತೆ ಮಾತಾಡಿ ಸ್ವಲ್ಪ ಮಧ್ಯ ಇಂಗ್ಲೀಷ್ ಎಲ್ಲ ಹಾಕೊಂಡು ಅವ್ರು ಹಿಂಗ್ ಮಾತಾಡ್ತಾರೆ ಹಂಗ್ ಮಾತಾಡ್ತೀನಿ. ಸೊ ಇಟ್ಸ್ ಜಸ್ಟ್ ದಟ್ ರೆಸಿಪ್ರೊಕೇಟ್ ಮಾಡ್ತಾ ಹೋಗ್ತೀನಿ ಮ್ಯಾಮ್. ನಂಗೆ ಪರ್ಟಿಕ್ಯುಲರ್ ಸ್ಲ್ಯಾಂಗ್ ಅಂತಿಲ್ಲ, ಬಟ್ ತುಂಬಾ ಕಂಫರ್ಟೇಬಲ್ ಆಗಿದೆ ನಮ್ಮ ಹುಡುಗರ ಜೊತೆ ಮಾತಾಡಿದ್ರೆ ನಮ್ಮ ಟಿಪಿಕಲ್ ಲೋಕಲ್ ಮೈಸೂರು ಕನ್ನಡನೇ ಬರೋದು. ಓಕೆ, ಇನ್ನು ರಾಶಿಕ್ ಅವ್ರ ಜೊತೆ ಮನೇಲಿ ದೊಡ್ಡ ಫೈಟ್ ಆಗುತ್ತೆ ಅಂದರೆ ನಿಮ್ಮ ಕಂಫರ್ಟ್ ಝೋನ್ ಅವರು, ಅವರ ಕಂಫರ್ಟ್ ಝೋನ್ ನೀವಾಗಿರ್ತೀರಿ. ನೀವು ಬಂದಮೇಲೂ ಪಾಪ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಆ್ಯಂಡ್ ಅವ್ರ ಜೊತೆ ನೀವು ಒಂದು ವಾರ ಮಾತಾಡ್ದಲ್ಲೇ ಇದ್ದಾಗ ನೀವು ಸ್ವಲ್ಪ ಡಲ್ ಆಗಿದ್ರಿ ಅನ್ಸುತ್ತೆ. ಜಗಳ ಆಡ್ತಾ ನಿಮ್ಮ ಬಟ್ಟೆನೆಲ್ಲ ತೊಗೊಂಡು ಹೋಗ್ಬಿಟ್ಟು ಪೂಲಿಗೆ ಹಾಕ್ಬಿಡ್ತಾರೆ. ಅದು ಎಲ್ಲ ಬಹುಶಃ ಬ್ರ್ಯಾಂಡೆಡ್ ಕ್ಲೋತ್ಸೇ ಇರುತ್ತೆ ಅನ್ಸುತ್ತೆ. ಹೆಂಗಿತ್ತು ಆ ಸಿಚುವೇಶನ್ನು ಅಂತ? ಆ ಕ್ಲೋರಿನ್ ವಾಟರಲ್ಲಿ ತೊಗೊಂಡೋಗಿ ಬಟ್ಟೆಗಳನ್ನೆಲ್ಲ ಹಾಕೋದು. ನನಗೆ ಫಸ್ಟ್ ಅವ್ರು ಬಂದು ಕರೀತಾರೆ, ಬಾ ಪೂಲಿಗೆ ಬೀಳು, ಮೈಕ್ ಹಾಕಿರ್ಲಿಲ್ಲ ನೀನು ಅಂತ ಹೇಳಿದಾಗ ನಾನು ಇಲ್ಲ ಅಂತೀನಿ. ನಾವು ಒಂದ್ಸತಿ ನಾನು ಹಿಂದಿನ ದಿನ ನಾನು ಹೇಳಿರ್ತೀನಿ ನಾಳೆ ಬೀಳ್ತೀನಿ ಅಂತ ಹೇಳ್ತೀನಿ, ಬಟ್ ಅವ್ರು ಬಂದು ಕೇಳಿದಾಗ ನಾನು ಇಲ್ಲ ಅಂತೀನಿ. ಎರಡನೇ ಸತಿ ಬಂದು ಇಲ್ಲ ಅಂತೀನಿ, ಮೂರನೇ ಸತಿ ಇಲ್ಲ ಅಂತೀನಿ. ಬೇಕಂತ ಮಾಡಿದ್ದ ಹೆಂಗೆ ನೀವು? ಸ್ವಲ್ಪ ಬೇಕು ಅಂತ ಅದೇ ಹೇಳ್ದಲ್ಲ, ತಮಾಷೆ ಮಾಡೋರು ಅಮಾಸೆ ಆಗ್ತಿತ್ತು ಮನೇಲಿ ಅಂತ. ಇಲ್ಲ 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 ಅಂತ ಹೇಳಿದೆ. ಅದಾದ್ಮೇಲೆ ಅವರು ನೆಕ್ಸ್ಟು ಬಟ್ಟೆಗಳೆಲ್ಲ ಒಂದು ಬುಟ್ಟಿ ತೊಗೊಂಡೋಗಿ ಹಾಕಿದ್ರು. ಲೈಕ್ ಓಕೆ ಫೈನ್, ಏನು ಬಟ್ಟೆ ಒಣಗೋಗುತ್ತೆ ಅಂತ. ಈ ಎರಡನೇ ಬುಟ್ಟಿನೂ ತೊಗೊಂಡೋಗಿ ಹಾಕಿದ್ರು. ನೆಕ್ಸ್ಟ್ ಮೂರನೇ ಬುಟ್ಟಿನೂ ತೊಗೊಂಡೋಗಿ ಹಾಕಿದ್ರು. ನನ್ಕಿಂತ ಜಾಸ್ತಿ ಮನೆಯವರೇ ರಿಯಾಕ್ಟ್ ಮಾಡ್ತಿದ್ರು ಅಲ್ಲಿ ಕಿಚನಲ್ಲಿ ನಿಂತ್ಕೊಂಡು, ಬಟ್ಟೆ ಎಲ್ಲ ಹಾಕ್ತಿದ್ಯಾ, ಅದು ಮಾಡ್ತಿದ್ಯಾ, ಇದು ಮಾಡ್ತಿದ್ಯಾ. ನಾನು ಅಲ್ಲೂ ಅಂದೆ, ಹೋಗ್ತಿರೋದು ನಂದು ಬಟ್ಟೆ, ನೀವು ಯಾಕೆ ಹಿಂಗೆ ಆಡ್ತಿದ್ರೆ ಅಂತ ಅವ್ರಿಗೂ ಸುಮ್ಮನೆ. ಸ್ಪಂದನ ಎಲ್ಲ ಹೇಳ್ತಾರೆ ಅವ್ನಿಗೆ ಪ್ರಾಬ್ಲಮ್ ಇಲ್ಲ, ನೀವು ಯಾಕೆ ಮಾತಾಡ್ತೀನಿ, ಅವರೆಲ್ಲ ಸುಮ್ಮನೆ ಆಗ್ತಾರೆ. ಐ ರಿಯಲೈಸ್ ಮ್ಯಾಮ್, ಈಗ ಕ್ಯಾಪ್ಟನ್ ಅಂತ ಬಂದಾಗ ಅವ್ರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮನೇಲಿ ಒಂದು ರೂಲ್ಸ್ ಸೆಟ್ ಮಾಡಿ ಅದನ್ನ ಎಲ್ಲರೂ ಫಾಲೋ ಮಾಡೋದನ್ನ ನೋಡ್ಕೋಬೇಕು ಅಂತ. ಬಟ್ ನಾನೆಲ್ಲೋ ಅದನ್ನ ಮೀರಿದೆ ಅಂತ ನನಗೆ ಆ ಪಾಯಿಂಟಲ್ಲಿ ಕಿಚನಲ್ಲಿ ಕೂತಾಗಲೇ ಗೊತ್ತಾಗೋಯ್ತು ನನಗೆ. ಬಟ್ ಅವ್ರು ಬಟ್ಟೆ ಎಲ್ಲ ತೊಗೊಂಡೋಗಿ ಹಾಕಿದಾಗ ನಾನು ಕೋಪ ಮಾಡ್ಕೋಬೋದಿತ್ತು, ಒಂದು ಸೀನ್ ಕ್ರಿಯೇಟ್ ಮಾಡ್ಬೋದಿತ್ತು, ಬಟ್ ತಪ್ಪು ನಂದಿದೆ. ಬಟ್ ಆದ್ರೂ ಆಮೇಲೆ ನೀವು ರಾಶಿಕಾ ಜೊತೆ ಜಗಳ ಮಾಡ್ತೀರಿ, ಅದೊಂದು ಮಾತು ಹೇಳ್ತೀರಿ, ರಾಶಿಕಾಗೆ ತುಂಬಾ ಹರ್ಟ್ ಆಗ್ಬಿಡುತ್ತೆ. ಅದೇನಕ್ಕೆ ಅಂದ್ರೆ ನಾನು ಅವ್ಳು ಬಟ್ಟೆ ಹಾಕಿದಕ್ಕೆ ನಂಗೆ ಬೇಜಾರಿಲ್ಲ. ಬಿಕಾಸ್ ಅವ್ಳು ಬಟ್ಟೆ ಹಾಕಿದ್ರು, ಬಟ್ಟೆ ಏನು ತೊಗೊಂಡೋಗಿ ಒಣಗಾಕಿದ್ರೆ ಒಣಗೋಗುತ್ತೆ, ಅಥವಾ ಇನ್ನೊಂದ್ಸತಿ ವಾಶ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಬಟ್ ಅವ್ಳು ಕೂತ್ಕೊಂಡು ಅವಳು ನನ್ನ ಕ್ಯಾಪ್ಟನ್ ಆಗಿದ್ದು ಇಷ್ಟ ಇಲ್ಲ ನಿನಗೆ, ಅದೆಲ್ಲ ಮಾತೆಲ್ಲ ಬರುತ್ತೆ. ನನ್ಗೆ ಅಲ್ಲಿ ಸ್ವಲ್ಪ ಟ್ರಿಗರ್ ಆಗಿಬಿಡುತ್ತೆ. ಇಷ್ಟು ದಿನ ಪಾಪಚೆ ಥರ ಇದ್ದೆ ನೀನು, ಈಗ ಎಲ್ಲ ಮುಖವಾಡಕ್ಕೆ ಕಳ್ಸುತ್ತೆ ಅಂತ. ಇಷ್ಟು ದಿನ ನಾನು ನೀನು ಮಾತಾಡ್ಕೊಂಡು ವಿ ಹ್ಯಾಡ್ ಅ ವೆರಿ ಗುಡ್ ಬಾಂಡ್, ನಿಂಗೆ ನನ್ನ ಬಗ್ಗೆ ಗೊತ್ತು, ನನಗೆ ನಿನ್. ಬಟ್ ಇವಾಗ ಈ ಥರ ಸಿಚುವೇಶನ್ ಬಂತು ಅಂದರೆ ಆ ಥರ ಹೇಳಿದ್ರಲ್ಲ, ಅಲ್ಲಿ ನಂಗೆ ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ಆ ಥರ ಹೇಳಿದಾಗಲೂ ನಾನು ಮಾತಾಡಲಿಲ್ಲ ಅಂದರೆ ಅದು ಸುಮ್ಕೂರಕ್ಕಾಗಲ್ಲ, ಎಂಥವ್ರಿಗಾರು ಸುಮ್ಕೂರಕ್ಕಾಗಲ್ಲ. ದೆನ್ ಐ ಸ್ಟುಡ್ ಅಪ್, ಐ ವೆಂಟ್ ದೇರ್, ಕೇಳಿದೆ ಏನು ಹೇಳ್ತಿದ್ಯಾ, ಏನು ಮಾತಾಡ್ತಿದ್ಯಾ ಅಂತೆಲ್ಲ ಕೇಳಿದಾಗ ನನಗೂ ಸ್ವಲ್ಪ ಟ್ರಿಗರ್ ಆಗುತ್ತೆ. ಅದು ಮಾತು ಹಂಗೆ ಸ್ವಲ್ಪ ಫ್ರಿಕ್ಷನ್ ಜಾಸ್ತಿ ಆಗೋಯ್ತು.